ನೆಗೆಟಿವ್ ಕಾಮೆಂಟ್ಸ್, ಬ್ಯಾಡ್ ಈ ಒಂದು ಟ್ರೋಲ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದಕ್ಕಿಂತ ಅದರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಸಿಗ್ತಾ ಇದೆ ಅಂದರೆ, ಈ ಫ್ಯಾನ್ಸ್ ವಾರ್ ಮತ್ತೊಂದು ಹಂತಕ್ಕೆ ಹೋಗಿ ತಲುಪಿದೆಯಂತೆ. ಸ್ಯಾಂಡಲ್ವುಡ್ ಫ್ಯಾನ್ಸ್ ವಾರ್ ಮತ್ತೊಂದು ಹಂತಕ್ಕೆ ತಿರುಗುತ್ತಾ ಅನ್ನೋ ಪ್ರಶ್ನೆ. ದರ್ಶನ್ ಸುದೀಪ್ ಫ್ಯಾನ್ಸ್ ನಡುವೆ ಶಿವಣ್ಣನ ಫ್ಯಾನ್ಸಿಗೆ ಆ ಕಡಕ್ಕೆ ಇಳ್ದಿದ್ದಾರಂತೆ. 45 ಪ್ರೀಮಿಯರ್ ಶೋ ವೇಳೆ ಶಿವರಾಜ್ ಕುಮಾರ್ ಫ್ಯಾನ್ಸ್ ಅಬ್ಬರ ಹೆಂಗಿತ್ತು ಅಂದರೆ, RR ನಗರ JP ನಗರಕ್ಕೆ ಅಪ್ಪ ಸದಾಶಿವನಗರ ಅಂತ ಘೋಷಣೆ ಮಾಡಿದ್ದಾರೆ. RR ನಗರ JP ನಗರಕ್ಕೆ ಶಿವಣ್ಣ ಅಪ್ಪ ಅಂತ ಘೋಷಣೆ ಕೂಗಿದಾರಂತ ಫ್ಯಾನ್ಸ್. ಕಿಚ್ಚ ದಚ್ಚು ಅಭಿಮಾನಿಗಳನ್ನ ಮೀರಿದವರು ದೊಡ್ಡ ಮನೆ ಫ್ಯಾನ್ಸ್ ಅಂತ ಹಿಂಗೆ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಡ್ತಾ ಇರೋದು. ತ್ರಿವೇಣಿ ಥಿಯೇಟರ್ನಲ್ಲಿ 45 ಸಿನಿಮಾ ಪ್ರದರ್ಶನದ ವೇಳೆ ಅಭಿಮಾನಿಗಳು ಕೂಗ್ತಾ ಇದ್ದಾರೆ. ಇವ್ರುಗಳಿಗೆ ಲಗಾಮ್ ಹಾಕಕ್ಕಾಗಲ್ಲ. ಇವ್ರುಗಳ ಮಾತನ್ನು ನಚ್ಕೊಂಡು ಹೋಗ್ಬಿಟ್ರೆ ನಟರು ನಾನೊಂದು ತೀರ ನೀನೊಂದು ತೀರ ಅಂತ ಮುಖ ಸಿಂಡಿಸ್ಕೊಂಡು ಇರಬೇಕಾಗುತ್ತೆ. ಈ ಅಭಿಮಾನಿಗಳಿಗೆ ಮಾಡೋಕ್ಕೆ ಕೆಲಸ ಇರುತ್ತೋ ಇಲ್ಲೋ, ಹೋಗಬೇಕು, ಒಂದು ಎಂಟರ್ಟೈನ್ಮೆಂಟ್ ತಗೋಬೇಕು, ಮನೆಗೆ ವಾಪಸ್ ಆಗ್ತಾ ಇರಬೇಕು. ಅವ್ರುಗಳ ನಡುವೆ ತಂದಾಕುವ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ನೀವುಗಳು ನಿಮ್ಮ ಅಭಿಮಾನಿ ದೇವರುಗಳನ್ನು ಬೆಳೆಸ್ತಾ ಇಲ್ಲ, ಬದಲಿಗೆ ಕೆಳಗೆ ಹಾಕ್ತಾ ಇದ್ದೀರಿ ಅಷ್ಟೇ. ಇವರಿಬ್ರದ್ದು ಮುಗಿತು ಅನ್ನೋ ಅಷ್ಟೊತ್ತಿಗೆ ಇನ್ನೊಂದು 45 ಸಿನಿಮಾದ ಪ್ರೀಮಿಯರ್ ಶೋ ನೋಡಿ ಅಲ್ಲಿ. RR ನಗರ ಓಕೆ, ಜಗದೀಶ್ ಅವರೇ, ಅಭಿಮಾನ ಒಂದು ಹಂತದಲ್ಲಿರಬೇಕು, ಮಿತಿ ಮೀರಿ ಇದನ್ನ ಏನಂತಾರೆ ಸರ್? ಇದು ಅಭಿಮಾನ ಅಂತಾರೆ ಇದನ್ನ? ಕರೆಕ್ಟ್. ಇಬ್ರು ರಾಜರುಗಳು ಯುದ್ಧಕ್ಕೆ ಹೋದಾಗ ಅವ್ರವ್ರೆ ಕಾಂಪ್ರಮೈಸ್ ಆದ್ರು. ಸೈನಿಕರು ನಾವು ನೀವು ಒಪ್ಕೊಂಡ್ರು ಆಗಲ್ಲ, ನಾವು ಸತ್ತು ಹೋಗ್ತೀರಿ ಅಂತ. ಈ ವಿಡಿಯೋ ಏನಾದ್ರು ಶಿವರಾಜ್ ಕುಮಾರ್ ಅವ್ರು ನೋಡಿದ್ರೆ ಅವರೇ ಕರೆದು ಬೈದ್ ಬಿಡ್ತಾರೆ. ಆ ಅಪ್ಪನ ಮೆಂಟಾಲಿಟಿನೇ ಬೇರೆ. ಆ್ಯಕ್ಚುಲಿ ಇವತ್ತು ಬಂದು 24 ಏನು ಗೊತ್ತಾ, ಆ ಶಿವರಾಜ್ ಕುಮಾರ್ ಅವರು ನಮಗೂ ಎಲ್ಲ ಬಂದು ಒಂದು ಸ್ಪೆಷಲ್ ದಿನ. ಏನಕ್ಕೆ ಅಂತ ಹೇಳಿದ್ರೆ, ಅವ್ರಿಗೆ ಲಾಸ್ಟ್ ಇಯರ್ ಒಂದು ಆಪ್ರೇಷನ್ ಆಗುತ್ತೆ 24th. ಇವತ್ತು ಮುರುಗೇಶ್ ಅವರ ತಮಿಳ್ನಾಡು ಮುರುಗೇಶ್ ಅಮೆರಿಕದಲ್ಲಿ ಯಾರಿದ್ದಾರೆ ಆಪ್ರೇಷನ್ ಮಾಡಿದ್ರು, ಅವರೊಂದು ವಿಡಿಯೋ ಮಾಡಿ ಹೇಳ್ತಾರೆ, ಅಣ್ಣ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಶಿವಣ್ಣ ಅವರೇ ಅಂತ ಹೇಳ್ತಾರೆ. ಭಾವನಾತ್ಮಕವಾಗಿ ನಮಗೆ ನೋಡಿ ಅದು ಮಾತಾಡ್ತಾರೆ, ಅದೇನೋ ಬೂಸ್ ಬಂತು ಈ ಥರ ಬರ್ತಾ ಇರುತ್ತೆ. ಈಗ ಶಿವಣ್ಣ ಬೇರೆ, ರಾಜ್ಕುಮಾರ್ ಫ್ಯಾಮಿಲಿ ಬೇರೆ, ಅದರ ಅವರೆಲ್ಲ ಒಂದು ಮೇಡಮ್ ಅವ್ರು ಲೆಜೆಂಡರಿ. ಅದನ್ನ ಬಿಟ್ಬಿಡ್ಬೇಕು. ಹೋಗ್ತಾ ಹೋಗ್ತಾ ಹೋಗ್ದು ಬರ್ತಾ ಇರ್ತಾರೆ. ಅಭಿಮಾನಿಗಳು ಅಂದ್ರೆ ಯಾರು? ಇಂಥವ್ರನ್ನೇನನ್ನೋದು ಸರ್? ಹೇಳಿ ಸರ್, ಹೇಳಿ ಸರ್. ಇವರು ದುರಭಿಮಾನಿಗಳು. ನೋಡಿ, ಏನೇ ಇದ್ರೂ ಕೂಡ ಹೃದಯದ ಒಳಗಡೆ ಇರಬೇಕು. ಸತ್ಯ ಸರ್. ಇದು ಬೀದಿಯಲ್ಲಿ ಹೇಳ್ಕೊಳ್ಳೋರು ಏನೋ ಒಂದು ಎಮೋಷ್ನಲ್ ಆಗಿ ಅಥವಾ ಔಟ್ ಆಫ್ ಸಮ್ ಕನ್ಸಿಡರೇಷನ್ ಹೇಳ್ಬೋದು. ಬಟ್ ನಿಜವಾದ ಒಂದು ಪ್ರೇಮಿ ಅಥವಾ ಒಂದು ಲಾಯಲ್ ಫಾಲೋಯರ್ಸ್ ಇದ್ದರೆ ಅವರು ಒಳ್ಳೆ ಗುಣಗಳನ್ನು ಫಾಲೋ ಮಾಡ್ತಾರೆ. ಹೋಗ್ಬೇಕು, ಸಿನಿಮಾ ಗೆಲ್ಲಿಸ್ಬೇಕು, ಮನೆಗೆ ವಾಪಸ್ ಬರಬೇಕು. ಅದನ್ನ ಬಿಟ್ಟು ಸ್ಟಾರ್ಸ್ ಗಳ ನಡುವೆ ತಂದಾಕೋ ಪ್ರಯತ್ನ ಮಾಡಿದ್ರೆ ಇದು ಎಲ್ಲಿಂದ ಶುರುವಾಗಿದೆ, ಎಲ್ಲಿ ಎಂಡ್ ಆಗಿದೆ ಅಂದರೆ ಯಾವ ಫೀಲ್ಡನ್ನು ಬಿಟ್ಟಿಲ್ಲ. ಇತ್ತೀಚೆಗೆ ನಾವು ನೋಡಿದ್ವಿ ಬಿಹಾರ್ ಎಲೆಕ್ಷನಲ್ಲಿ ಏನೆಲ್ಲ ಆಯಿತು. ಅವರು ಡ್ಯಾಮೇಜಿಂಗ್ ಇಟ್ ಈಸ್. ಆದ್ದರಿಂದ ಇದಕ್ಕೊಂದು ಡೆಟರೆಂಟ್ ಕಾನೂನು ತರಬೇಕು. ಯಾಕೆಂದರೆ ಇಲ್ಲಾಂದರೆ ನಾವು ಎಲ್ಲಿ ಹೋಗ್ತೀವೋ ಗೊತ್ತಾಗುತ್ತಾ ಇಲ್ಲ. ಈಗ ದ್ವೇಷ ಭಾಷಣದ ಆಕ್ಟ್ ಅಂದ್ರಲ್ಲ, ಅಂಥದ್ದು ಏನಾದರೂ ಬರಬೇಕಲ್ಲ? ಸೋಷಿಯಲ್ ಮೀಡಿಯಾಗೆ ಬಂದಿದೆ, ಈಗಾಗಲೇ ಬಂದಿದೆ. ಬಟ್ ಏನಂದರೆ ಅದು ಯುಟಿಲೈಸೇಷನ್ ಜನ ಉಪಯೋಗ ತಗೊಳ್ತಾ ಇಲ್ಲ. ಆ ಥರ ಮಾಡಬೇಕು. ಅವ್ರಿಗೆ ಉಪಯೋಗ ತಗೊಳ್ಬೇಕು. ಜನಕ್ಕೆ ಇದನ್ನೆಲ್ಲ ತಿಳ್ಕೊಳ್ಳೋ ಆಸಕ್ತಿ ಇಲ್ಲ. ಅವ್ರಿಗೆ ಏನಿದ್ರು ಬರೀ ಇಂಥವುಗಳನ್ನು ತಿಳ್ಕೊಳ್ಳೋದೇ ಆಸಕ್ತಿ. ಈಗ ನೋಡಿ, ಶಾರ್ಟ್ ಎಂಥದ್ದು ಏನು ಹೇಳ್ತೀರಾ ಇದಕ್ಕೆ, ಕ್ವಿಕ್ ರಿಸಲ್ಟ್ಸ್ ಬರಬೇಕು. ಜಂಕೆ ಯಾವಾಗಲೂ ಬಹಳ ಖುಷಿ ಕೊಡೋದಲ್ವಾ ಸರ್? ದಾರಿಯಲ್ಲಿ ಬೈದ್ಬಿಟ್ರೆ ಏನೋ ಹಾಳು ಮಾಡುತ್ತೆ ಅನ್ನೋದು ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ. ಸುಭಾಷ್, ನಾವು ಆರಂಭದಲ್ಲಿ ನೆಗೆಟಿವ್ ಕಾಮೆಂಟ್ ಬಗ್ಗೆ ಮಾತಾಡಿದಾಗ ಜಸ್ಟ್ ಇಗ್ನೋರ್ ಮಾಡಿಬಿಡ್ಬೇಕು ಅಂತ ನೀವು ಹೇಳಿದ್ರಿ. ಡೆಫಿನೆಟ್ಲಿ ಎಸ್. ಬಟ್ ಎಲ್ಲರೂ ಕೂಡ ಇಗ್ನೋರ್ ಮಾಡುವಂತಹ ಮನಸ್ಥಿತಿಯವರೇ ಇರಲ್ಲ. ಎಲ್ಲರೂ ಸುಭಾಷ್ ರೀತಿಯ ಮನಸ್ಥಿತಿಯವರೇ ಇರಲ್ಲ. ಸೊ ಅಂಥವರಿಗೆ ಈ ನೆಗೆಟಿವ್ ಕಾಮೆಂಟ್ ಹಾಕೋರ ಬಗ್ಗೆ ಏನು ಹೇಳ್ತೀರಿ?
ಕಮೆಂಟ್ ಹಾಕೋವ್ರಿಗೆ ಹಾಕ್ಬಿಡಿ ಅನ್ಬೇಕಷ್ಟೆ. ಅಲ್ಲ ಹೇಳ್ತಾರ ಬ್ರೋ? ಬ್ರೋ ಕೇಳಲ್ಲ, ಬಟ್ ನಾವ್ ಅವ್ರಿಗೆ ಸ್ಟಾಪ್ ಮಾಡಕ್ಕಾಗಲ್ಲ ಅಲ್ಲ. ಮೇಡಮ್ ಇದಕ್ಕೆ ಒಂದೇ ಸೊಲ್ಯೂಷನ್ ಏನ್ ಗೊತ್ತಾ, ನಿಮ್ಮಂತ ತಿಳಿದವರು ವಿಡಿಯೋ ಮಾಡಾಕ್ಬೇಕು. ಆಮೇಲೆ ಯಾರ್ಯಾರು ಹಾಕಿರ್ತೀರಾ ಅವರು ಸಿಡಿಬೇಕು. ಎಲ್ಲೋ ನನ್ಗೆ ಹಾಕಿದಾರಾ ಸರ್ ಒಂದು ನಿಮಿಷ, ಅಲ್ಲ ನಿಮ್ಗೆ ಹಾಕಿದಾರಾ, ಹಾಕಿದ್ರೆ ನೀವು ಸೈಲೆಂಟಾಗಿ ಇದ್ಬಿಡ್ತೀರಾ. ಇಲ್ಲಿ ಯಾವುದೋ ಒಂದು ಕೂತ್ಕೊಂಡು ಇದು ಮಾಡಿದ ನಮ್ಮ ಅಪ್ಪನಿಗೆ ಎದುರ್ಕೊಳ್ಳೋದು, ನಮ್ಮ ಅಮ್ಮನ ಸೋಷಿಯಲ್ ಮೀಡಿಯಾಗೆ ಬಂದ್ಮೇಲೆ ಹಾಕಿ ಯಾರು ಹಾಕ್ತಾ ಇದಾರೆ ಅಂತ ಮೇಲೆ ಕೇಸ್ ಕೊಡಿ. ಯಾರೋ ಒಬ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ಬಿಟ್ರೆ ಆಗ್ಬಿಡುತ್ತಾ? ಓ ಮೇಡಮ್ ಒಬ್ಬ ಬಂದ್ಬಿಟ್ಟು ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲರೂ ಬಂದ್ರೆ ಯಾರ ಲೇಡೀಸ್ ಇದ್ದಾರೆ ಎಲ್ಲರೂ ಅನುಸರಿಸ್ಕೊಂಡು ಹೋಗ್ಬೇಕು. ಇದರಲ್ಲಿ ಕೆಲವರು ಚಾಳೆಗೆ ಬಿದ್ದಿರ್ತಾರೆ, ನಾವು ಅವ್ರಿಗೆ ಹೇಳ್ತೀವಿ ಎಬಿಚುವಲ್ಸ್ ಅಂತ. ಅಂಥವ್ರಿಗೆ ಬಿಡಲೇಬಾರ್ದು. ಅಂಥವ್ರಿಗೆ ಎಲ್ಲರಿಗೂ ಗೊತ್ತಿರ್ತಾರೆ, ಓ ಇದು ಒಂದೇ ಟ್ರೋಲ್, ಇದು ಇನ್ನೊಂದೇ. ಅವ್ರದೇ pages ಬೇರೆ ಆಗ್ಬಿಟ್ಟಿದ್ಯಲ್ಲ ಆವಾಗ ಏನ್ ಇವಾಗ. ಮಾಡ್ಬೇಕು ಅಂತ ಹೇಳಿದ್ರೆ ಸತ್ಯ. ಅವನ್ನ ಗುರುತಿಸಿ ಪೊಲೀಸರು ಅಥವಾ ಆಕ್ಷನ್ ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ಏನ್ ಅಸಹ್ಯ ಅಂದ್ರೆ ಸರ್,